Hi, hello, ಎಲ್ರಿಗೂ ನಮಸ್ಕಾರ. Welcome back to my YouTube channel. Thank you so much for all your love for the last couple of videos. ನಾನು ಕಮ್ ಬ್ಯಾಕ್ ಅಂತ ಏನು ಹೇಳಿದೆ, ಅದು ನಮ್ಮ ಅಮ್ಮನ ಜೊತೆ ಒಂದು ಕಾನ್ವರ್ಸೇಷನ್ ವಿಡಿಯೋ ಹಾಕಿದ್ದೆ. ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಐ ಗಾಟ್ ಅ ಲಾಟ್ ಆಫ್ ಮೆಸೇಜಸ್ ಫ್ರಮ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ that they all liked it. ಆ್ಯಂಡ್ ಮೇ ಬಿ ನೋಡೋಣ ಮುಂದೆ ದಿನಗಳಲ್ಲಿ ಅಮ್ಮ ನಮ್ಮ ಜೊತೆ ಇರೋದ್ರಿಂದ ಅವಾಗವಾಗ ಈ ಥರ ಒಂದು ಸ್ಮಾಲ್ ಕ್ಯಾಂಡಿಡ್ ಕಾನ್ವರ್ಸೇಷನ್ಸ್ ಮಾಡೋಕ್ಕಾದ್ರೆ ಮಾಡೋಣ ಅನ್ನೋ ಪ್ಲ್ಯಾನ್ ಕೂಡ ಇದೆ. ಬಟ್ ಇವತ್ತಿನ ಟಾಪಿಕ್, ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಯು ಗೈಸ್ ವುಡ್ ಹ್ಯಾವ್ ಆಲ್ರೆಡಿ ಗೆಸ್ಡ್ ಇಟ್ ಆ್ಯಂಡ್ ಐ ಥಿಂಕ್ ಯು ಗೈಸ್ ಆರ್ ರೈಟ್ ಬಿಕಾಸ್ ಐ ಆಮ್ ಆಲ್ರೆಡಿ ಇನ್ ದ ಕಿಚನ್, ಅಡುಗೆ ಮನೇಲಿದ್ದೀನಿ. ಸೊ ಇವತ್ತು ಏನು ಮಾಡ್ತಾ ಇದ್ದೀವಿ, ಇವತ್ತು ಯಾರು ಬರ್ತಾ ಇದ್ದಾರೆ ನಮ್ಮ ಜೊತೆ, ಪ್ರಾಬಬ್ಲಿ ಅದನ್ನು ನೀವು ಗೆಸ್ ಮಾಡಿರ್ತೀರಾ ಬಿಕಾಸ್ ಅಮ್ಮ ಮನೇಲಿರೋದ್ರಿಂದ kitchen belongs to her. I am just the sous chef and she is the master chef here. ಸೊ ಇವತ್ತು ಅಮ್ಮ ನಮಗೆ ಒಂದು ಸ್ಪೆಷಲ್ ಐಟಮ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಅಂದ್ಕೊಂಡೆ ಅಮ್ಮಂಗೆ ಹೇಳಿದೆ, ಅಮ್ಮ ಅದನ್ನ ವೀಡಿಯೋ ಮಾಡೋಣ ಅಂತ ಕೇಳಿದೆ. ಅಮ್ಮ ಲೈಕ್ ಬೇಡ ಅಂದರು, ಮತ್ತೆ ಅದನ್ನು ಫೋರ್ಸ್ ಮಾಡಿ ಅಂದರೆ ನಾನು ಕನ್ವಿನ್ಸ್ ಸರಿ ಏನಕ್ಕೆ ಮಾಡಬೇಕು ಅಂತ. ಸೊ ಇವತ್ತು ನನ್ನ ಜೊತೆ ನನ್ನ ತಾಯಿ ಇದ್ದಾರೆ, ಸುಧಾಮಣಿ ಅವರು. ಅಮ್ಮ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋ ನೋಡಿ ತುಂಬ ಖುಷಿ ಆಯಿತು. ಬಟ್ ನಾನು ಏನು ಮಾತಾಡಿದ್ದೀನೋ ನನಗೆ ಗೊತ್ತಿಲ್ಲ. ನನ್ನ ಮಗಳು ಫೋರ್ಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಇವತ್ತು ಏನೋ ಸ್ಪೆಷಲ್ ಮಾಡಮ್ಮ ಅಂತ ಹೇಳಿದ್ಲು. ಸೊ ಹಾಗಾಗಿ ಏನೋ ಇಲ್ಲಿ ಒಂದು ಫ್ರೆಂಚ್ ಬೀನ್ಸ್ ಅಂತ ಸಿಗುತ್ತೆ, ಅದರಲ್ಲಿ ಒಂದು ಮಾಟೋಡಿ ಪಲ್ಯ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಟ್ರೈ ಮಾಡೋದೇನಮ್ಮ, ನೀನು ಮಾಡಿದ್ಯಲ್ಲ? ಮಾಡಿದ್ದೀನಿ ನಾನು. ಮೆಂತ್ಯ ಸೊಪ್ಪು, ಗೋರಿಕಾಯಿ ಮತ್ತು ಬೀನ್ಸು ಎಲ್ಲದರಲ್ಲೂ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗನೂ ಸೊಸೆ ಎಲ್ಲ ತುಂಬ ಇಷ್ಟಪಟ್ಟಿದ್ರು. ಬಟ್ ಈಗ ಅದನ್ನೇ ಇಲ್ಲಿ ಮಾಡೋಣ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಫ್ರೆಂಚ್ ಬೀನ್ಸ್ ಅಂತ. ಸೊ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕಡೆ, ನಮ್ಮ ಸೌತ್ ಇಂಡಿಯನ್ ಮೈಸೂರು ಸ್ಟೈಲ್ ಬ್ರಾಹ್ಮಣರ ಮನೆಗಳಲ್ಲಿ ನುಚ್ಚುನುಂಡೆ ಅಂತ ಮಾಡ್ತಾರೆ, ತುಂಬ ಫೇಮಸ್, ಎಲ್ರಿಗೂ ಗೊತ್ತಿರುತ್ತೆ. ಈ ಒಂದು ಮಾಟೋಡಿ ಪಲ್ಯ ಅನ್ನೋದು ಎಲ್ಲಿಂದ ಬಂದಿದ್ದಮ್ಮ? ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕದಿಂದ. ಅಲ್ಲಿ ಸ್ವಲ್ಪ ರೊಟ್ಟಿ, ಚಪಾತಿ ಇದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ನಾವೆಲ್ಲ ಸ್ವಲ್ಪ ಅನ್ನದ ಜೊತೆನೂ ಕಲಿಸ್ಕೊಂಡು, ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಚಪಾತಿ ಜೊತೆನೂ ತಿನ್ಬೋದು. ಸೊ ನೋಡಿ, ಟ್ರೈ ಮಾಡಿ, ನಾನು ಮಾಡ್ತೀನಿ. ಓಕೆ, ಆಸಮ್. ಸೊ ಇವಾಗ ಮಾಟೋಡಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಅಂತ ನಮ್ಮ ಅಮ್ಮನೇ ಹೇಳ್ತಾರೆ. ಫ್ರೆಂಚ್ ಬೀನ್ಸ್ನ ಕಟ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಉಪ್ಪು ಮತ್ತು ಈರುಳ್ಳಿ, ಇಷ್ಟು ಸಾಮಾನು ಬೇಕು. ರುಬ್ಬೋದಕ್ಕೆ ನಮಗೆ ಕಡಲೆಬೇಳೆ 1-2 hours ನೆನೆಸಿಟ್ಕೊಳ್ಳಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಒಂಚೂರು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಶುಂಠಿ, 1-2 ಎಸಳು ಕರಿಬೇವಿನ ಸೊಪ್ಪು, ಕಾಯಿ, ಇಷ್ಟು ಬೇಕಾಗತ್ತೆ. ಓಕೆ, ಈಗ ಸಾಮಾನು ನೋಡ್ಕೊಂಡು ಬಂದಾಯಿತು. ಈಗ ಮಾಡೋದು ಹೇಗಮ್ಮ? ಈಗ ಮಾಡೋ ವಿಧಾನ, ಫಸ್ಟು ಒಗ್ಗರಣೆ ಹಾಕ್ಕೊಂಬಿಡೋಣ. ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡಿ ಅದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಸೊ ಹಾಗಾಗಿ ಫಸ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಎಷ್ಟು ಹಾಕ್ಕೋಬೇಕು? ಒಂಚೂರು ಎಣ್ಣೆ ಜಾಸ್ತಿನೇ ಬೇಕು ಇದಕ್ಕೆ. ಒಂದು 3-4 ಸ್ಪೂನ್ ಹಾಕ್ಕೊಳ್ಳಿ. ಓಕೆ, ನೀವು ಅಂದಾಜ್ ಮೇಲೆ ಹಾಕ್ಕೊಳ್ಳಿ, ನಮ್ಮಮ್ಮನೂ ಅಂದಾಜ್ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಎಣ್ಣೆ ಕಾಯಿ. ಸೊ ನೀನು ಹಿಂದಿನ ಕಾಲದಲ್ಲೆಲ್ಲ ಅಡುಗೆ ಮಾಡಬೇಕಾದ್ರೆ ಅಂದಾಜ್ ಮೇಲೆ ಮಾಡ್ತಿದ್ದ? ಹೌದು, ನಾನು ಯಾವುದು ಅಳತೆ ಮಾಡಲ್ಲ. ಸೊ ಕಣ್ಣಳತೆಗೆ ನಾನು ಮಾಡೋದು, ಇವತ್ತಿಗೂ ಹಾಗೆ ಮಾಡೋದು. ಸೊ ಹಾಗಾಗಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಎಲ್ಲರೂ ಅಳತೆ ಮಾಡಿ ಹಾಕ್ತಾರೆ, ನಮಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಸೊ ಮಾಡ್ತೀನಿ ಹಾಗೆ, ಕಣ್ಣಳತೆಯಲ್ಲೇ ಮಾಡ್ತೀನಿ. ನಿನ್ನ ಫೇವ್ರೆಟ್ ಡಿಶ್ ಏನು? ನಿನಗೆ ನುಚ್ಚುನುಂಡೆ ಜಾಸ್ತಿ ಇಷ್ಟನೋ? ಇದು ಬಿಕಾಸ್ ನೀನು ಹೇಳಿದ ಪ್ರಕಾರ ನುಚ್ಚುನುಂಡೆ ಮತ್ತು ಮಾಟೋಡಿ ಪಲ್ಯ ಎರಡು ಆಲ್ಮೋಸ್ಟ್ ಸೇಮ್ ಟೆಕ್ಸ್ಚರ್ ಇರುತ್ತೆ ಅಂತ. ಸೊ ನಿನಗೆ ಯಾವ್ದು ಇಷ್ಟ? ನನಗೆ ಇದು ಇಷ್ಟ, ನುಚ್ಚುನುಂಡೆನೂ ಇಷ್ಟ, ಅದ್ರ ಜೊತೆ ಮಜ್ಜಿಗೆ ಹುಳಿನೂ ಇಷ್ಟ. ಬಟ್ ಆ್ಯಕ್ಚುಲಿ ನಿಂಗೆ ಯಾವತ್ತೂ ಕೇಳೋಕ್ಕೆ ಆಗಿಲ್ಲ, ನಿನ್ನ ಫೇವ್ರೆಟ್ ಡಿಶ್ ಅಂತ ಅಂದರೆ ಏನು ನಿಂಗೆ ಇಷ್ಟ? ನಾನು ಏನು ಮಾಡಿಕೊಡ್ಲಿ ನಿನಗೆ ಇಲ್ಲಿ?
ನನಗೆ ನಾನು ಯಾವುದು ಬೇಡ ಅನ್ನಲ್ಲ. ಆ್ಯಕ್ಚುಲಿ ನಾನು ಯಾವುದು ಬೇಡ ಅನ್ನಲ್ಲ. ಏನೇ ಕೊಟ್ಟರು ಚೆನ್ನಾಗಿದೆ ಅಂತೀನಿ, ಮತ್ತು ಒಂಚೂರು ಟೇಸ್ಟ್ ಮಾಡ್ತೀನಿ. ನಂಗೆ ಇಷ್ಟ ಇಲ್ಲದೇ ಇದ್ರೂ ಒಂಚೂರು ಟೇಸ್ಟ್ ಮಾಡ್ತೀನಿ, ಯಾಕೆಂದರೆ ಬೇರೆಯವ್ರಿಗೆ ಬೇಜಾರಾಗಬಾರ್ದು ಅಂತ. ನಮ್ಮ ಅಮ್ಮಂದು ಒಂದು ಫನ್ ಪಾರ್ಟ್ ಏನಂದ್ರೆ, ನಾನು ನಮ್ಮ ಅಣ್ಣ ರೇಗ್ಸೋದು. ಎಲ್ಲಿ ಹೋದ್ರು ನಮ್ಮಮ್ಮ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತಾರೆ, ಯಾವತ್ತೂ ಬೇಡ ಅನ್ನಲ್ಲ. ಅದಕ್ಕೆ ರೇಗಿಸ್ತೀವಿ. ಅಮ್ಮ ಏನೋ ಏನಾದ್ರು ಬೇಕಾ ಅಂದರೆ ಬೇಡ ಅನ್ನಲ್ಲ, ಬೇಕು ಅಂತ ಮನಸ್ಸಲ್ಲಿದ್ರು ಟೇಸ್ಟ್ ಮಾಡ್ತೀನಿ ಸ್ವಲ್ಪ ಅಂತ ಹೇಳ್ತಾರೆ. ಅದಕ್ಕೆ ರೇಗಿಸ್ತಾ ಇರ್ತೀವಿ ಅಮ್ಮಂಗೆ ನಾನು ಯಾವಾಗಲೂ. ಕೂಡ ಏನು ಸ್ಪೂನ್ ಬೇಕು? ಅದು ಮಾಡ್ತಿದ್ದೆ ಇಷ್ಟು ದೊಡ್ಡದಾಗುತ್ತೆ ಇದಕ್ಕೆ. ಏನಕ್ಕೆ? ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಎಣ್ಣೆ ಕಾಯ್ತಾ ಇದೆ, ಸಾಸಿವೆ ಕಾಯ್ತಾ ಇದೆ. ಅಮ್ಮ ಸಾಸಿವೆ ಹಾಕ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಏನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇಲ್ಲ. ಐ ಹೋಪ್ ಇಟ್ ಇಸ್ ಆಲ್ ಅಂಡರ್ಸ್ಟ್ಯಾಂಡಬಲ್ ಅಂತ. ಜೀರಿಗೆ ನಾನೇ ಹೇಳ್ತಾ ಇದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು, ಚೂರು ಅರಿಶಿನ, ಕರ್ಬೇವಿನ ಸೊಪ್ಪು, ಚೂರು ಹಿಂಗು, ಈರುಳ್ಳಿ. ನಾನು ತೋರ್ಸೋದು ಬೇಡ ಅಂದ್ಕೊಂಡೆ, ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಶೋಯಿಂಗ್. ಒಗ್ಗರಣೆ ಹಾಕ್ತಾ ಇದ್ದಾರೆ. ಸೊ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿಗೆ ಒಂಚೂರು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಇದು ಗೋಲ್ಡನ್ ಫ್ರೈ ಆಗೋ ತನಕ ಕಾಯ್ಬೇಕಾ? ಹಾಂ, ಒಂದು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದರೆ ಬೆಂದಿರೋ ಕೋಳನ್ನ ಹಾಕ್ಬಿಟ್ಟು ಸಣ್ಣ ಮಾಡಿಡೋಣ. ಅಷ್ಟೊತ್ತಿಗೆ ಮಿಕ್ಸಿ ಮಾಡಿಕೊಂಡು ಅದೊಂಚೂರು ಹಬೆಲ್ ಬೇಯಬೇಕು. ಈಗ ಈರುಳ್ಳಿ ಆಗಿದೆ. ಸೊ ಹೋಳು ಹಾಕಿ ಒಂದು ನಿಮಿಷ ಫ್ರೈ ಮಾಡಿ ಇದು ಬೇಯೋದೊಳಗೆ ಒಂದು ಸ್ವಲ್ಪ ಸಣ್ಣ ಮಾಡಿ ಇಡೋಣ. ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡು ಬರೋಣ. ಓಕೆ, ಇವಾಗ ರುಬ್ಬಕ್ಕೆ ಏನೇನು ಇಟ್ಕೊಂಡಿದ್ವಿ ಎಲ್ಲದನ್ನು ಹಾಕಿದ್ದೀವಿ. ಅದು ಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇನ್ನೇನೇನು ಹಾಕಿದ್ವಿ? ಜೀರಿಗೆ ಮತ್ತು ಒಂದೆರಡು ಕಳ್ಳು ಧನಿಯಾ, ಇಷ್ಟು ಹಾಕಿ ನೀರು ಹಾಕ್ಕೊಂಡು ರುಬ್ಬೋದು ಅಷ್ಟೆ. ಈಗ ರುಬ್ಬಕ್ಕೆಲ್ಲ ಹಾಕೊಂಡಾಯ್ತು. ಈಗ ರುಬ್ಕೋಬೇಕು. ನೀರು ಹಾಕೊಂಡಾಯ್ತು, ರುಬ್ಕೋಬೇಕು. ಓಕೆ, ಇವಾಗ ಇದು ಬೇಯ್ತಾ ಇದೆ. ಇದು ಬೇಯೋ ಟೈಮಲ್ಲಿ ನಮ್ಮಮ್ಮ ಇದನ್ನು ಹಾಕಬೇಕು ಅಂತ ಹೇಳಿದ್ರು. ಸೊ ರುಬ್ಬಿದ್ದನ್ನು ಹಾಕ್ಬಿಟ್ಟು ಅದು ನೀರಿದ್ರೂ ಪರವಾಗಿಲ್ವಾ? ಬೇಯ್ಕೊಳುತ್ತಲ್ಲ. ಓಕೆ, ಕೊಡು, ನಾನು ಸ್ವಲ್ಪ ಮಾಡ್ತೇನೆ. ಸೊ ಇದು ಇದೇ ವೇನಲ್ಲಿ ಮಾಡೋದಾ ಅಥವಾ ಇದನ್ನು ಹೀಗೂ ಮಾಡ್ಬೋದು, ಅಥವಾ ನೀವು ಹಬೆಲಿಟ್ಟು ಇದನ್ನು ಬೇಯಿಸ್ಬಿಟ್ಟು ಮಾಡಿದ್ರೆ ಅವಾಗ ಇನ್ನೊಂದು ಸ್ವಲ್ಪ ಬೇಗ ಆಗುತ್ತೆ ಅಷ್ಟೆ. ಇದೊಂದು ಸ್ವಲ್ಪ ನಿಧಾನ ಆಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಬೇಕಿದ್ದು. ಸೊ ಹಾಗಾಗಿ ನಾನು ಡೈರೆಕ್ಟಾಗೆ ಹಾಕಿ ಮಾಡಿದೆ, ತೋರಿಸ್ಬಿಡೋಣ ಅಂತ. ಹಬೆಲಿಟ್ಟು ಮಾಡಿ ಅದು ಮತ್ತೆ ಕುಕ್ಕರ್ ಇಟ್ಟು ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಡೈರೆಕ್ಟಾಗೆ ಹಾಕ್ಬಿಟ್ಟೆ. ಇದು ಇಲ್ಲ ಅಂದರೆ ಹಬೆಲ್ ಬೇಯಿಸೋದು ಅಂದರೆ ಯಾವ ಥರ? ಅದು ಅದೇ ಇಡ್ಲಿ ಬೇಯಿಸ್ತೀವಲ್ಲ, ನುಶ್ನುಂಡೆ ಎಲ್ಲ ಮಾಡ್ತೀವಲ್ಲ, ಅದೇ ಥರನೇ ಮಾಡಬೇಕು. ಅದಾದರೆ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ, ಪುಡಿ ಮಾಡಿ ಹಾಕ್ಬಿಡ್ಬೋದು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಬೇಕು. ಓಕೆ, ಸೊ ಇದು ಬೇಯೋ ತನಕ ನಾನು ನಿನಗೆ ಕೇಳಬೇಕಿತ್ತು. ನಿನಗೆ ನಿಮ್ಮ ಅಮ್ಮ ನಿನಗೆ ಹೇಳ್ಕೊಟ್ಟಿರೋ ಅಂಥ ಡಿಶಸ್ಗಳಲ್ಲಿ, ಅಡುಗೆಗಳಲ್ಲಿ ನಿನಗೆ ತುಂಬ ಇವತ್ತಿಗೂ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋ ಅಂಥ ಅಡುಗೆ ಯಾವುದು? ನಮ್ಮಮ್ಮ ಬಿಸಿಬೇಳೆಭಾತು ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಬಟ್ ನಂಗೆ ಇಷ್ಟವಾದದ್ದು ಅಂದರೆ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ನಮ್ಮಮ್ಮ ಎಲ್ಲ ಥರ ಬಜ್ಜಿನೂ ಮಾಡೋರು.
ತುಂಬ ಎಲ್ಲರಿಗೂ ಇಷ್ಟ ನಮ್ಮನೇಲಿ. ಸೊ ಹಾಗಾಗಿ ನಮ್ಮಮ್ಮ ಮಾಡೋದು ಬಜ್ಜಿ ನಂಗೆ ತುಂಬ ಇಷ್ಟ. ಈರುಳ್ಳಿ ಬಜ್ಜಿ, ಆಲೂಗೆಡ್ಡೆ, ಹೀರೆಕಾಯಿ ತುಂಬ ಮಾಡೋರು. ಆಮೇಲೆ ಗುಬ್ಬಚ್ಚಿ ಬಾಳೆ ಎಲೆ ಅಂತ ಆಗೆಲ್ಲ ಸಿಗೋದು. ಸೊ ಅದೆಲ್ಲ ಮಾಡಿ ಕೊಡೋರು. ನಾವೆಲ್ಲ ಇನ್ನು ಪುಟ್ಟವರಾಗಿದ್ದರಿಂದ ನಮಗೆ ತುಂಬ ಇಷ್ಟಪಟ್ಕೊಂಡು ತಿಂತಾ ಇದ್ವಿ. ಆಕ್ಚುಲಿ ನನಗೂ ನಾಟಕ ಇದೆ ಗುಬ್ಬಚ್ಚಿ ಬಾಳೆ ಎಲೆ. ಎಷ್ಟೊಂದು ಜನಕ್ಕೆ ಗುಬ್ಬಚ್ಚಿ ಬಾಳೆ ಎಲೆ ಅಂತ ಹೇಳಿದ್ರೆ ಗೊತ್ತಾಗೋದೇ ಇಲ್ಲ. ಹೌದು, ಈಗಲೂ ಇದೆ, ಈಗಲೂ ಸಿಗುತ್ತೆ, ಬಟ್ ಹುಡುಕ್ಬೇಕು ಸ್ವಲ್ಪ. ಇಲ್ಲಿ ಸಿಗಲ್ಲ. ಅದೇ ಈ ಹುಲ್ಲು ಗಿಲ್ಲು ಬೆಳೆದಿರುತ್ತಲ್ಲ ಅಂಥ ಕಡೆ ಎಲ್ಲ ತುಂಬ ಇರುತ್ತೆ. ಮತ್ತೆ ನಮ್ಮ ಅಜ್ಜಿ ಬ್ರೆಡ್ ಪಕೋಡ ಮಾಡ್ಕೊಡೋರು. ಅವಾಗಿನ ಕಾಲಕ್ಕೆ ಬ್ರೆಡ್ ಪಕೋಡ ಎಲ್ಲ ಇವಾಗ ಎಲ್ಲ ಕಡೆ ಫೇಮಸ್ ಆಗ್ಬಿಡಿದೆ, ಎಲ್ಲರೂ ಮಾಡ್ತಾರೆ. ಬಟ್ ಅವಾಗಿನ ಕಾಲಕ್ಕೆ ಪ್ರಾಬಬ್ಲಿ ನಾನೊಂದು 10 ವರ್ಷ ಇದ್ನೇನಮ್ಮ, ಗೊತ್ತಿಲ್ಲ ಅನ್ಸುತ್ತೆ, ಇನ್ನೂ ಚಿಕ್ಕವಳು ಪ್ರಾಬ್ಲಿ. ಬಟ್ ಆ ಟೈಮಲ್ಲಿ ನಮ್ಮ ಅಜ್ಜಿ ಬ್ರೆಡ್ ಪಕೋಡ ಏನೋ ಮಾಡ್ಕೊಡೋರು. ಅದು ನಮ್ಗೆ ತುಂಬ ಇಷ್ಟ ನನಗೆ ಇಷ್ಟ ಆಗ್ತಿತ್ತು ಪರ್ಸ್ನಲಿ. ಬಟ್ ಅದು ಬಿಟ್ಟು ನನಗೂ ಗುಬ್ಬಚ್ಚಿ ಬಾಳೆ ಎಲೆ ಬಜ್ಜಿ ಇಷ್ಟ. ಆ್ಯಕ್ಚುಲಿ ಎಷ್ಟೊಂದು ನನಗೆ ಇದು ಗೊತ್ತಿಲ್ವಾ, ನಮ್ಮಮ್ಮನ ಪರ್ಸ್ನಲ್ ಆಗಿ ಗೊತ್ತಿರೋರು, ಮೀಟ್ ಮಾಡಿರೋರು ಗೊತ್ತು ದಟ್ ನಮ್ಮಮ್ಮಗೆ ಕ್ರಿಸ್ಪಿ ಫುಡ್ ಅಂದರೆ ತುಂಬ 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 ಇಷ್ಟ. ಇವತ್ತಿಗೂ ಅಷ್ಟೇ ಅವರು ಕ್ರಿಸ್ಪಿ, ಅದು ಬಜ್ಜಿ ಬೋಂಡ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿಕೊಟ್ಬಿಟ್ರೆ ಸಖತ್ ಇಷ್ಟಪಟ್ಟು ತಿಂತಾರೆ. ಪ್ಲಸ್ ಅವರು ಅದರಲ್ಲಿ ಮಾಡೋದ್ರಲ್ಲಿ ಕೂಡ ಶಿ ಈಸ್ ರಿಯಲಿ ಗುಡ್, ಬೆಸ್ಟ್. ನಾನು ಆ್ಯಕ್ಚುಲಿ ಕಾಯ್ತಾ ಇದ್ದೀನಿ ಯಾವಾಗ ಬಜ್ಜಿ ಮಾಡ್ತೀಯ ಅಂತ. ನಮ್ಮಮ್ಮನ ಸ್ಪೆಷಲ್ ಡಿಫ್ರೆಂಟ್ ಒಂದು ಟೆಕ್ನಿಕಲ್ಲಿ ಹಿಟ್ ಕಲಿಸ್ತಾರೆ. ನಾನು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ರಿಂದ ಈ ಸಲ ಫಾಲೋ ಮಾಡಿದ್ದೀನಿ ಇಲ್ಲಿ ತನಕ. ಬಟ್ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ಬಜ್ಜಿ. ಆಸಮ್. ಇವಾಗ ಅದಿನ್ನೂ ಬೇಯ್ತಾ ಇದೆ, ಬೇಯೋ ತನಕ ಸ್ವಲ್ಪ ಬಿಡೋಣ. ಓಕೆ. ಇನ್ ದ ಮೀನ್ ವೈಲ್ ಆ್ಯಕ್ಚುಲಿ ನಾನು ನೆನ್ನೆ ತಾನೇ ನನ್ನ ಕಸಿನ್ ಮನೆ ಫಂಕ್ಷನ್ ಅಟ್ಲಾಂಟಾಗಿ ಹೋಗಿದ್ವಿ. ಸ್ವಲ್ಪ ಚಿಗ್ಲಿ ಕೊಟ್ಟಿದ್ರು. ಸ್ವಲ್ಪ ಚಿಗ್ಲಿ ತಿನ್ನೋಣ, ಟೈಮ್ ಪಾಸ್ಗೆ ಮಾತಾಡ್ಕೋಣ. ಮತ್ತೆ ಈ ಕಡೆ ಚಿಗ್ಲಿ ನಂಗೆ ಬೇಡ. ಓಕೆ, ನಾನೇ ತಿನ್ಕೊತೀನಿ. ಇಟ್ಸ್ ಆಲ್ ಮೈಂಡ್. ಐಮ್ ಶೋರ್ ಎಷ್ಟೊಂದು ನನಗೆ ಚಿಗ್ಲಿ ತಂಬಿಟ್ಟು ತುಂಬ ಇಷ್ಟ ಅಂತ. ನನಗೂ ತುಂಬ ಇಷ್ಟ. ಫಂಕ್ಷನ್ ಆಗಿದ್ರೆ ಇಟ್ ವಾಸ್ ಓನ್ಲಿ ತಾಂಬೂಲಕ್ಕೆ ಊಟಕ್ಕೆ ಕೊಡೋ ಟೈಮಲ್ಲಿ ಕೊಟ್ಟರು. ಇದು ಒಂದು ಸ್ವಲ್ಪ ಕೈ ಬಿಡದೆ ಒಂದು ಸ್ವಲ್ಪ ಕೆದಕ್ತಾ ಇರಬೇಕು, ಇಲ್ಲ ಅಂದರೆ ಒಂದು ಸ್ವಲ್ಪ ತಳ ಹಿಡಿದು ಬಿಡುತ್ತೆ. ಐ ಹೋಪ್ ಯು ಹರ್ಡ್ ದಟ್. ಸೊ ಚಿಗ್ಲಿ ನಮ್ಮಮ್ಮ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿಕೊಡ್ತೀನಿ. ಅದೊಂದು ವಿಡಿಯೋ ಮಾಡೋಣ. ಚಿಗ್ಲಿ ಎಲ್ಲರೂ ಎಲ್ಲ ಅಡುಗೆನೂ ಮಾಡಿರ್ತಾರೆ. ಬಟ್ ನಾನು ಇಲ್ಲಿ ಬಂದಿರೋದ್ರಿಂದ ಈಗ ಒಂದು ಸ್ಪೆಷಲ್ ಆಗಿ ಒಂದು ಡಿಶ್ ಮಾಡೋಣ ಅಂತ ಸೊ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ಇವಾಗ ನಾನು ಒಂದು ಅಬ್ಸರ್ವ್ ಮಾಡಿದೆ ಅಮ್ಮ, ಇದನ್ನ ಕಮ್ಮಿ ಸಿಮ್ಮಲ್ಲಿ ಇಟ್ಟಿದ್ದೀರಾ, ಏನಕ್ಕೆ? ಹೌದು, ಅದನ್ನು ಲೋ ಸಿಮ್ಮಲ್ಲೇ ಇಟ್ಟು ಮಾಡಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ, ಇಲ್ಲ ಸೀದು ಹೋಗುತ್ತೆ. ಸೊ ಹಾಗಾಗಿ ಸಣ್ಣೂರಿಲಿ ಬೇಯಿಸಿದಷ್ಟು ಅದು ರುಚಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸಣ್ಣೂರಿಲಿ ಇಟ್ಟಿದ್ದೀನಿ. ಅದು ಹಸಿ ವಾಸನೆ ಹೋದರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಫ್ ಮಾಡೋದಷ್ಟೆ. ಓಕೆ, ಇವಾಗ ಹೆಂಗೆ ಗೊತ್ತಾಗತ್ತೆ ಹಸಿ ವಾಸನೆ ಹೋಗಿದೆ ಅಂತ? ಒಂಚೂರು ಸ್ಮೆಲ್ ನೋಡಬೇಕು, ಇಲ್ಲಾಂದರೆ ಒಂಚೂರು ಟೇಸ್ಟ್ ನೋಡಬೇಕು, ಗೊತ್ತಾಗುತ್ತೆ. ನೀನೇ ನೋಡ್ತೀರಾ? ನೋಡಿ, ಸ್ಪೂನಲ್ಲಿ ನೋಡು. ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಇಷ್ಟು ಆಫ್ ಮಾಡಿ. ಹೋಗಿದೆ ಅನ್ಸುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡೋದಷ್ಟೆ. ಇಷ್ಟು ಹಾಕ್ಬಿಡೋದಾ? ಹಾಕು, ಬೇಕಷ್ಟು. ಈಗ ಹೆಂಗೆ ಗೊತ್ತಾಗುತ್ತೆ ಇದಾಗಿದೆಯಲ್ವಾ ಅಂತ? ಅದೇ ಒಂಚೂರು ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಸ್ವಲ್ಪ ಬೆಂದಿದೆ, ಫುಲ್ ಬೆಂದಿದೆ ಅಂತಲೇ ಅರ್ಥ ಅದು. ಸೊ ಆದರೆ ಕೈ ಬಿಡಬಾರ್ದಷ್ಟೇ. ನೋಡಿ, ಇವಾಗ ಆಗಿದೆ, ಮತ್ತು ಸ್ಮೆಲ್ಲು ಇಲ್ಲ. ಸೊ ಇವಾಗ ಆಫ್ ಮಾಡ್ಬೋದು. ಆಫ್ ಮಾಡಿ ರುಚಿ ನೋಡ್ಬೋದು. ರುಚಿ ನೋಡುವ ಸಮಯ ಈಗ. ನಮ್ಮಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿ ರುಚಿ ನೋಡುವ ಸಮಯ ಈಗ ಅಂತ ಹೇಳ್ತಾ ಇದ್ದಾರೆ. ಆಸಮ್. ಇವಾಗ ರೆಡಿ ಇದೆ. ನಾವು ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ನೋಡಿ, ಎಣ್ಣೆ ಬಿಡ್ತಾ ಇದೆ ನೋಡಿ. ಇವಾಗ ಮಾಟೋಡಿ ಪಲ್ಯ ರೆಡಿ ಆಗಿದೆ. ಇವಾಗ ಅದನ್ನ ಎಲ್ಲರೂ ಅಮ್ಮ ಹೇಳ್ದಂಗೆ ಡಿಫ್ರೆಂಟ್ ಆಗಿ ತಿನ್ಬೋದು. ಚಪಾತಿ ಜೊತೆಗೆ ತಿನ್ಬೋದು, ಅಥವಾ ಅನ್ನಕ್ಕೆ ಬೆರೆಸ್ಕೊಂಡು ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಅನ್ನ ತಿಂದಂಗೆ ತಿನ್ಬೋದು. ಇವತ್ತು ಅಮ್ಮ ಆಲ್ರೆಡಿ ಅನ್ನ ಮಾಡಿದ್ದಾರೆ. ಸೊ ನಾನು ಇವಾಗ ಅನ್ನಕ್ಕೆ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಅದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ, ವಿಚ್ ಇಸ್ ವಾಟ್ ಐ ಡೂ ಎನಿವೇ ನಾವು. ಅಮ್ಮ ಬಂದಾಗಿಂದ ನಾನು ಸ್ವಲ್ಪ ಅಡುಗೆ ಮನೆಗೆ ರಜಾ ಹಾಕ್ಬಿಟ್ಟಿದ್ದೀನಿ. ನನಗೆ ಅನ್ನ ಸಾರಾಗಲಿ ಚಟ್ನಿ ಪುಡಿ ಆಗಲಿ ಏನೇ ಆಗಲಿ ಅನ್ನದ ಮೇಲೆ ಹಾಕೊಂಡು ತಿಂದ ಅಭ್ಯಾಸ. ಎಷ್ಟೊಂದು ಜನಕ್ಕೆ ಸೈಡಲ್ಲಿ ಹಾಕೊಂಡು, ನನ್ನ ಗಂಡ ಸೈಡಲ್ಲಿ ಹಾಕೊಂಡು ತಿಂದ ಅಭ್ಯಾಸ. ನನಗೆ ಹಿಂಗೆ ಇಷ್ಟ. ಸೊ ಇವಾಗ ಬಿಸಿ ಇದೆ, ಬಟ್ ಐ ಹ್ಯಾವ್ ಟು ಟೇಸ್ಟ್ ಆ್ಯಂಡ್ ಲೆಟ್ ಯು ಗೈಸ್ ನೋ.
ಸೊ ಇದು ಬರ್ತಂತ ಅಂದ್ಕೊಳ್ತೀನಿ ಈ ಬಿಸಿ ಕೈ ಹಾಕೋದು. ನಾವು ಕಲಿಸ್ಕೊಡ್ತೀನಿ. ಬಿಸಿ ಇಲ್ವಾ? ಇದೆ ಅಮ್ಮನ ಪ್ರೀತಿ ಅನ್ನೋದು. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಐ ನೋ ವಿ ಡಿಡ್ಂಟ್ ಪ್ಲಾನ್ ಮದರ್ಸ್ ಡೇಗೆ ಅಂತ ಸ್ಪೆಷಲ್ ಆಗಿ ಏನು ಮಾಡಿಲ್ಲ ಈ ವಿಡಿಯೋ, ಬಟ್ ಎವ್ರಿ ಡೇ ಇಸ್ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ತಿನ್ನಿಸ್ಬಿಡೋಣ ನನ್ನ ಮಗಳಿಗೆ, ಪಾಪ ಆಸೆ ಅವಳಿಗೆ. ನಾವೆಲ್ಲ ಸಾಮಾನ್ಯ ಅನ್ನದಲ್ಲೇ ಕಲಿಸ್ಕೊಂಡು ತಿನ್ನೋದು, ಚಪಾತಿ ರೊಟ್ಟಿಗಿಂತ ಅನ್ನದ ಜೊತೆ ತಿಂದ್ರೇ ರುಚಿ ಜಾಸ್ತಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂಥರ ರೈಟ್ ಲೆವೆಲ್ ಆಫ್ ಸ್ಪೈಸು ಎಲ್ಲ ತುಂಬ ಚೆನ್ನಾಗಿದೆ. ಉಪ್ಪು ಸರಿ ಇದೆ. ಆ್ಯಕ್ಚುಲಿ ಇದು ನೀನು ತಿನ್ನಿಸ್ತಿರೋದಕ್ಕೆ ಜಾಸ್ತಿ ಟೇಸ್ಟಿ ಆಗಿದೆಯೋ ಅಥವಾ ನೀನು ಮಾಡಿರೋದಕ್ಕೆ ಜಾಸ್ತಿ ಟೇಸ್ಟಿ ಆಗಿದೆಯೋ? ನೋಡು. ಬೇಡ, ನೀನೇ ತಿನ್ನು. ನಿನ್ನ ಗಂಡನ ಕೇಳೋಣ, ಸರಿಯಾಗಿ ಕೇಳಿ ಹೇಳ್ತಾರೆ. ಬಟ್ ವೆರಿ ಗುಡ್. ಥ್ಯಾಂಕ್ ಯು ಅಮ್ಮ. ಇವತ್ತು ಇಂಥ ಒಳ್ಳೆ ಒಂದು ಅಡುಗೆನ ನಮಗೆ ಹೇಳ್ಕೊಟ್ಟಿದ್ದಕ್ಕೆ, ನನಗೆ ಹೇಳ್ಕೊಟ್ಟಿದ್ದಕ್ಕೆ. ದಿಸ್ ವಿಲ್ ಆಲ್ವೇಸ್ ರಿಮೈನ್ ಇನ್ ಮೈ ಯೂಟ್ಯೂಬ್ ಚಾನಲ್. ನನಗೆ ಮರ್ತು ಹೋದ್ರು, ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಲರ್ನ್ ಆ್ಯಂಡ್ ದೆನ್ ಡೂ ಇಟ್. ನೀನು ಇಂಡಿಯಾಗೆ ಹೋದ್ಮೇಲೆ ನಾನೊಂದ್ಸಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇದ್ದಾಗಲೇ ಇನ್ನೊಂದ್ಸಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನೇ. ಬಟ್ ತುಂಬ 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 ಚೆನ್ನಾಗಿದೆ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ಸ್ ಆಲ್ ಆಫ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನೀವು ಹೋಗಿ ಮಾಟೋಡಿ ಪಲ್ಯ ಮಾಡಿಕೊಂಡು ಅನ್ನದ ಜೊತೆನೋ ಚಪಾತಿ ಜೊತೆನೋ ಮಾಡ್ಕೊಂಡು ತಿಂತೀರಾ ಅಂತ ಅನ್ಕೋತೀನಿ. ಇದು ಒಂದು ವೇ ಆಫ್ ಡೂಯಿಂಗ್. ಆದರೆ ಅಮ್ಮ ಹೇಳಿದ್ದೀನಂದರೆ ನುಚ್ಚುನುಂಡೆ ರೀತಿ ಮಾಡಿಕೊಂಡ್ರೆ ನಿಮಗೆ ಅದು ಡ್ರೈ, ಹಬೆಯಲ್ಲಿ ಬೆಂದಿರೋದು ಡ್ರೈ ಆಗಿರುತ್ತೆ. ಅದನ್ನ ಪುಡಿ ಮಾಡಿ ಕೂಡ ಹಾಕಿ ಬೇಯಿಸ್ಕೊಂಡು ಅದನ್ನೂ ಅನ್ನದ ರೀತಿ ಕಲಿಸ್ಕೋಬೋದು, ಇಲ್ಲ ಕರಿ ಥರ ಯೂಸ್ ಮಾಡ್ಕೋಬೋದು ಅಂತ. ಸೊ ಗೋ ಟ್ರೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲಾಟ್ಸ್ ಆಫ್ ಲವ್. ನನ್ನ ಕೈ ಅನ್ನ ಆಗಿದೆ, ಬಟ್ ಲಾಟ್ಸ್ ಆಫ್ ಲವ್ ಟು ಯು ಗೈಸ್. ಥ್ಯಾಂಕ್ ಯು. ಬಾಯ್.